ತಾಲೂಕಿನ ಹೆಚ್ಕ್ರಾಸ್ನ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶಾಸಕ ಮೇಲೂರು ರವಿಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಅವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕ ಭೀಮೇಶ್, ಹಿರಿಯ ಮುಖಂಡರಾದ ಅಯ್ಯಪ್ಪ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ಮತ್ತಿತರರು ದೇವಿ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಬ್ರಹ್ಮ ರಥೋತ್ಸವದ ಅಂಗವಾಗಿ ನಡೆಯುತ್ತಿದ್ದ ದನಗಳ ಜಾತ್ರೆಯನ್ನ ಸ್ಥಗಿತಗೊಳಿಸಿರುವುದರಿಂದ ರಥೋತ್ಸವಕ್ಕೆ ಬಂದಿದ್ದ ಭಕ್ತಾದಿಗಳು ಬೇಸರ ವ್ಯಕ್ತಪಡಿಸಿದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದಲ್ಲಿ ನಾನಾ ಜಿಲ್ಲೆಗಳಿಂದ ಬಂದಿದ್ದ ಸಹಸ್ರಾರು ಭಕ್ತಾದಿಗಳು ರಥದ ಕಳಶಕ್ಕೆ ಬಾಳೆಹಣ್ಣು, ದವಣ ಎಸೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಗ್ರಾಮ ಪಂಚಾಯಿತಿಯ ರಥೋತ್ಸವ ಆಯಿತು. ಪ್ರತಿ ವರ್ಷದಿಂದ ಅನಾಥ ಕಾಲದಿಂದ ಬಂದ ದೇವಸ್ಥಾನಗಳು ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ, ಜೊತೆಗೆ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶನಿವಾರ ದೇವಸ್ಥಾನ, ಸಕಲಮ್ಮ ದೇವಸ್ಥಾನ, ಮೂರು ದೇವಸ್ಥಾನಗಳಲ್ಲಿ ಒಗ್ಗೂಡಿ ಹೋಯ್ತಾ. ಇಲ್ಲಿ ಭಾಳ ಆರೋಗ್ಯವಾಗಿ ಕೆಲವೊಂದು ಜನ ಇದ್ದಾರೆ. ಆಮೇಲೆ ಇಡೀ ತಾಲೂಕಲ್ಲಿ ದೊಡ್ಡ ಪಂಚಾಯತಿ ಯಾವುದಾಗಿದೆ ಅಂದರೆ ಇದು ನಮ್ಮ ಪಂಚಾಯತಿನೇ, ಯಾವುದು ಇಲ್ಲಿನ ಕುಂಗೇರಳ್ಳಿ ಗ್ರಾಮ ಪಂಚಾಯತಿ. ಹಾಗೂ ಜನರು ಅಷ್ಟೇ ಇಲ್ಲೆಲ್ಲ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸರಿ ಬಂದು ಸಹಕರಿಸಿ ಎಲ್ಲನೂ ಪೂಜೆ ಪುರಸ್ಕಾರ ಮಾಡಿ ಅವ್ರ ಬೇಡಿಕೆಗಳನ್ನು ಕೇಳಿಕೊಂಡು ಹೋಗ್ತಾರೆ. ದೇವರು ಕರುಣೆಯನ್ನು ತೋರಿಸ್ತಾನೆ. ಅವ್ರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಳ್ಳೆಯದಾಗಿರ್ತಾರೆ. ಅದೇ ರೀತಿಯಾಗಿ ಇವತ್ತು ದಿವಸ ನಮ್ಮ ನಾಯಕರಾದಂಥ ರಾಜೇಗೌಡನವರು ಬಂದಿದ್ದಾರೆ, ಸ್ವಾಮಿಗಳಿದ್ದಾರೆ. ಆಮೇಲೆ ನಾವು ಶೋಭಾ ಮೇಡಮ್, ನಾಗೇಶ್ನ ಎಲ್ಲ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ಹೋಯ್ತಾ ದೇವರಾಜರು ಬಂದಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹೆಚ್ಕ್ರಾಸ್ನಲ್ಲಿ ಸೀತಾರಾಮ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ. ಈ ವರ್ಷವೂ ನಮ್ಮ ಎಲ್ಲ ರೈತ ಬಾಂಧವರಿಗೂ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ನಾಗರಿಕ ಸಮಸ್ತ ಜನತೆಗೂ ಒಳ್ಳೆಯದಾಗಲಿ ಅನ್ನೋ ಒಟ್ಟಿನಲ್ಲಿ ಈಗ ಸಮಸ್ತ ನಾಗರಿಕರಿಗೂ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿರೋದ್ರ ಮುಖಾಂತರ ಈ ರಥೋತ್ಸವವನ್ನು ನೆರವೇರಿಸಿರ್ತಾರೆ. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಭಾಳ ಅರ್ಥಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.